ಹಿರಿಯ ಕಲಾವಿದರು ಸುಮಾರು 900 ಚಿತ್ರಗಳನ್ನು ಮಾಡಿದಂಥ ಕಲಾವಿದರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ, ದಿವಂಗತ ನರಸಿಂಹರಾಜು ಅವ್ರನ್ನ ಬಿಟ್ಟ ನಂತರ ತೆರೆ ಮೇಲೆ ಬಂದ ತಕ್ಷಣ ನಗುವಿನ ಅಲೆಯನ್ನು ಮೂಡಿಸುವಂಥ ನಟ ಯಾರು ಇದ್ದಿದ್ರೆ ಅದು ನಮ್ಮ ಬ್ಯಾಂಕ್ ಜನಾರ್ದನ್ ಅವರು. ನಮ್ಮ ಒಡನಾಟ ತುಂಬ ಹತ್ತಿರವಾಗಿತ್ತು ಅವ್ರ ಜೊತೆ. ಅವರು ಸುಮಾರು ಸರಿ ಹೇಳ್ತಾಯಿದ್ರು, ನಾನು ಬ್ಯಾಂಕ್ ನೌಕರಿ ಬಿಟ್ಟು ತುಂಬ ಇದನ್ನು ಅನುಭವಿಸ್ಬಿಟ್ಟೆ ಗಣೇಶ, ನೌಕರಿ ಬಿಡಬಾರ್ದಾಗಿತ್ತು ನಾನು. ಬಿಗಿನಿಂಗ್ ಡೇಸಲ್ಲಿ ಅವ್ರಿಗೆ ಒಳ್ಳೆ ಸಂಭಾವನೆ ಸಿಗ್ತಾಯಿತ್ತು. ಈಗ ಎಲ್ಲರೂ ದೊಡ್ಡ ದೊಡ್ಡ ನಿರ್ಮಾಪಕರು, ದೊಡ್ಡ ದೊಡ್ಡ ಸ್ಟಾರ್ ನಟಗಳೆಲ್ಲ ಪ್ಯಾನ್ ಇಂಡಿಯಾ ಅಂತ ಮಾಡಿಕೊಂಡು ನಮ್ಮಂಥ ಕಲಾವಿದರಿಗೆ ತುಂಬ ತೊಂದರೆ ಆಗ್ತಾಯಿದೆ, ಜೀವನ ಮಾಡೋದು ಬಹಳ ಕಷ್ಟ ಆಗ್ತಾಯಿದೆ. ಹೇಳಬೇಕಂದ್ರೆ ಅವರ ವೈದ್ಯಕೀಯ ವೆಚ್ಚಕ್ಕೂ ಕೂಡ ಅವರು ತೊಂದರೆ ಅನುಭವಿಸುವಂಥ ದಿನಗಳನ್ನು ನಾವು ನೋಡಿದ್ದೀವಿ. ವಿಶೇಷವಾಗಿ ನಮ್ಮ ಈ ಸಂದರ್ಭದಲ್ಲಿ ಹಿರಿಯ ಕಲಾವಿದರನ್ನ ಗುರುತಿಸಿ ಪ್ರತಿ ತಿಂಗಳು ಅವರಿಗೆ ಮಾಸಾಶನ ಕೊಡ್ತಾ ಇರತಕ್ಕಂಥವ್ರು ನಮ್ಮ ದಿವಂಗತ ಲೀಲಾವತಿ ಅಮ್ಮ ಅವರ ಮಗ ವಿನೋದ್ ರಾಜ್ ಅವರು ಇವತ್ತು ಎಲ್ಲ ಹಿರಿಯ ಕಲಾವಿದರಿಗೂ ಪ್ರತಿ ತಿಂಗಳು ಮಾಸಾಶನ ಕೊಡ್ತಾ ಇದ್ದಾರೆ. ಅವರಿಗೆ ನಿಮ್ಮ ವಾಹಿನಿ ಮುಖಾಂತರ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಇವತ್ತೊಬ್ಬ ಹಿರಿಯ ನಟ ತೀರ್ಕೊಂಡಾಗ ಸರ್ಕಾರದವ್ರು ಮುಂದೆ ಬಂದು ರವೀಂದ್ರ ಕಲಾಕ್ಷೇತ್ರದ ಆವರಣವನ್ನು ಕೊಟ್ಟು ರಂಗಗೌರವವನ್ನು ಸಲ್ಲಿಸಬೇಕಾಗಿದ್ದು ಅವರ ಆದ್ಯ ಕರ್ತವ್ಯ. ಆದರೆ ಅವರನ್ನು ಈ ಒಂದು ರವೀಂದ್ರ ಕಲಾಕ್ಷೇತ್ರಕ್ಕೆ ತರಬೇಕಾದ್ರೆ ಬೆಳಗ್ಗೆಯಿಂದ ಹರಸಾಹಸ ಪಟ್ಬಿಟ್ಟಿವಿ ನಾವು. ನೋಡಿದ್ರೆ ಅಲ್ಲಿ ಪರ್ಮಿಷನ್ ತೊಗೋಬೇಕು, ಇಲ್ಲಿ ಪರ್ಮಿಷನ್ ತೊಗೋಬೇಕು ಅಂತಾರೆ. ಇವತ್ತು ಸರ್ಕಾರಿ ರಜೆ ಪರ್ಮಿಷನ್ ತೊಗೊಳಕ್ಕಾಗಲ್ಲ. ನಾನು ಮೊನ್ನೆ ಸಚಿವರಲ್ಲೂ ವಿನಂತಿ ಮಾಡಿಕೊಂಡೆ, ಸರ್ ಈ ಥರ ಪ್ರಾಬ್ಲಮ್ ಇದೆ, ಸರ್ಕಾರ ರಜಾ ಇದೆ, ಯಾರ ಹತ್ರ ಹೋಗಿ ಕೇಳಬೇಕು ಅಂದಾಗ ಅವರೇನೋ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಅವ್ರ ಅಧಿಕಾರಿಗಳು ತಿಳಿಸಿ ಇಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಟ್ರು. ಕಾನೂನು ನನ್ನ ಕೇಳ್ಕೊಳ್ಳೋದು, ಯಾರೇ ಒಬ್ಬ ಕಲಾವಿದರು ಸತ್ತಾಗ ಯಾವುದೇ ಪರ್ಮಿಷನ್ ಅವಶ್ಯಕತೆ ಇಲ್ಲ, ಸತ್ತಿರೋದು ಗ್ಯಾರಂಟಿ, ಅದಕ್ಕೆ ಪರ್ಮಿಷನ್ ಯಾಕೆ ಬೇಕು? ಕಲಾವಿದರು ಸೇರಿ ರಂಗಗೌರವ ಸಲ್ಲಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಿಮ್ಮ ವಾಹಿನಿಗಳ ಮುಖಾಂತರ ಸರ್ಕಾರದ ಮೇಲೆ ಒತ್ತಡ ಹೇರ್ತೀನಿ. ಮತ್ತು ಕಲಾವಿದರು ಸತ್ತಾಗ ಅವರಿಗೆ ಅವರ ವ್ಯವಸ್ಥೆಗೋಸ್ಕರ ಹಣಕಾಸಿಂದು ಭಾಳ ದುಸ್ಥಿತಿ ಇರುತ್ತೆ, ಅವ್ರ ಪರಿಸ್ಥಿತಿ ಅದಿರಲ್ಲ. ಸೊ ದೊಡ್ಡ ದೊಡ್ಡ ಕಲಾವಿದರು ಸತ್ತಾಗ, ದೊಡ್ಡ ದೊಡ್ಡ ನಟರು ಸತ್ತಾಗ ಎಲ್ಲವನ್ನೂ ವ್ಯವಸ್ಥೆ ಭಾಳ ಅದ್ಧೂರಿಯಾಗಿ ಮಾಡ್ತಾರೆ. ಪ್ರಚಾರಕ್ಕಿರ್ಬೋದು ಅಥವಾ ಅವ್ರ ಹತ್ರ ಬೇಷ್ ಅನ್ನಿಸ್ಕೊಳ್ಳೋಕ್ಕಿರ್ಬೋದು. ಇಂಥ ಬಡ ಕಲಾವಿದರು ಸತ್ತಾಗ ಯಾವ ಸರ್ಕಾರನೂ ಬರಲ್ಲ, ಅಧಿಕಾರಿನೂ ಬರಲ್ಲ. ಅದೊಂದು ಖೇದ ಇದೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾವುದೇ ಕಲಾವಿದ ಸತ್ತರೂ ಅವರಿಗೆ ಒಂದು ರಂಗಗೌರವ ಸಲ್ಲಿಸೋದಕ್ಕೆ ಸ್ಥಳಾವಕಾಶ ಮಾಡಿಕೊಡ್ಬೇಕು ಅಂತ ನಿಮ್ಮ ಮುಖಾಂತರ ಕೇಳ್ಕೊಳ್ತೀನಿ. ಒಂದು ಸೇರಿಸಿ ಹೇಳ್ಬಿಡ್ತೀನಿ, ಯಾವುದೇ ಸರ್ಕಾರ ಆದರೂ ಅಷ್ಟೇ, ಯಾರೇ ಹಿರಿಯ ಕಲಾವಿದರು ಕನ್ನಡ ಚಿತ್ರರಂಗದಲ್ಲಿ ಯಾರೇ ಸೇವೆ ಸಲ್ಲಿಸಿದ್ದು ತೀರ್ಕೊಂಡ ತಕ್ಷಣ ಫಾರ್ಮಾಲಿಟೀಸ್ ಎಲ್ಲ ಪಕ್ಕಕ್ಕಿಡಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರೋದಕ್ಕೆ ಅಥವಾ ದರ್ಶನಕ್ಕೆ ಯಾವುದೇ ಸಮಸ್ಯೆ ಆಗಬಾರ್ದು. ಇದಕ್ಕೆ ಮಿಕ್ಕಿದ ಫಾರ್ಮಾಲಿಟೀಸ್ ಎಲ್ಲ ಆಮೇಲೆ ಮಾಡ್ಕೊಳ್ಳೋದು ನೋಡಿ. ಎಲ್ಲನೂ ಪೇಪರ್ ವರ್ಕ್, ಈಗ ಸತ್ತೋದನ ಬಂದು ಪೇಪರ್ ವರ್ಕ್ ಮಾಡೋಕ್ಕಾಗ್ತದೆ. ಇದೆಲ್ಲ ಬೇಸಿಕ್ ಕಾಮನ್ ಸೆನ್ಸ್ ಸರ್ಕಾರಕ್ಕೆ ಇರಬೇಕಾದದ್ದು. ಸೊ ತಗೊಂಬರಕ್ಕೆ ಇಷ್ಟೊಂದು ಅಲ್ಲಿಗೆ ಬಂದು ವಾಪಸ್ ತೊಗೊಂಬರೋದು ತುಂಬ ಕಷ್ಟ ಆಗುತ್ತದೆ. ಕೆಲವೊಂದೆಲ್ಲ ಹಿರಿಯ ಕಲಾ ಬಂದ ತಕ್ಷಣ ಇಲ್ಲಿ ದರ್ಶನಕ್ಕೆ ಯಾರ್ಯಾರೋ ಬಂದಿರ್ತಾರೆ, ಅದಕ್ಕೊಂದು ಅವಕಾಶ ಆಗೋದನ್ನ ಇದನ್ನು ಸರ್ಕಾರ ಇರಲಿ ಅಥವಾ ಅಧಿಕಾರಿಗಳು ಯಾರು ಇರ್ತಾರೆ ಅವರು DC ಇರ್ಬೋದು, ಇದನ್ನೆಲ್ಲ ಗಮನಕ್ಕೆ ತೊಗೊಂಡು ಮಾಡಬೇಕಿದ್ನ. ಅದಕ್ಕೋಸ್ಕರ ತೊಗೊಂಬರೋಕ್ಕೆ 3 ಗಂಟೆಗೆ ತಂದು ನೀನು ಅರ್ಧ ಗಂಟೆಗೆ ತೊಗೊಳಕ್ರೆ ಇಲ್ಲಿಗೆ ಯಾಕೆ ತರಬೇಕಾಯ್ತು? ತರದಲ್ಲೇ 2 hours ಹೋಯ್ತಪ್ಪ. ಅಲ್ಲಿಂದ ಬರೋಕ್ಕೆ ಏನು Z+ ಕೊಡ್ತೀರಾ? ನೀವೇನು 0 ಟ್ರಾಫಿಕ್ ಕೊಡ್ತೀರಿ? ಇಲ್ಲ ತಾನೆ. ಅಲ್ಲಿ ಬರೋಕ್ಕೆ 1.5 ಗಂಟೆ, ಹೋಗೋಕ್ಕೆ 1.5 ಗಂಟೆ. ಏನಕ್ಕೆ ಬರಬೇಕು ಹಂಗಾರೆ? ಬೇಸಿಕ್ ಕಾಮನ್ ಸೆನ್ಸ್ ಅವೆಲ್ಲ. ಯಾವುದೇ ಹಿರಿಯ ಕಲಾವಿದರು ತೀರ್ಕೊಂಡಾಗ ರವೀಂದ್ರ ಕಲಾಕ್ಷೇತ್ರದ ದರ್ಶನಕ್ಕೆ ನಿಮ್ಮ ಯಾವ ಪೇಪರ್ ವರ್ಕು ಬೇಡ, ಫಸ್ಟ್ ದರ್ಶನಕ್ಕೆ ವ್ಯವಸ್ಥೆ ಮಾಡಿ, ಮಿಕ್ಕಿದ ಆಮೇಲೆ ಇದನ್ನು ಮಾಡಿ. ನೀವು ಸಾಯ್ತೀರಾ ಕಣ್ರಯ್ಯ, ಎಲ್ಲರೂ ಸಾಯ್ತೀರಿ, ಅಧಿಕಾರಿಗಳಾಗಲಿ ನೀವು ಸಾಯ್ತೀರಿ, ನೀವು ಊಟ ಹೊಡ್ಕೊಂಡ್ರೆ ಇಲ್ಲೇ ಇರ್ತೀರಾ? ಏನು ಬೇಸಿಕ್ ಕಾಮನ್ ಸೆನ್ಸ್? 900 ಸಿನಿಮಾ ಮಾಡಿರೋದನ್ನ ಬಾಡಿ ತಾಂಬರಕ್ಕೆ ಇಷ್ಟೊಂದು ಕಷ್ಟಪಡಬೇಕು ಅಂದರೆ ಕ್ಷೇಮ, ನಿಮಗೆ ನಾಚಿಕೆ ಆಗಬೇಕು. ಅನ್ಫಿಟ್ ನೀವೆಲ್ಲ ಅಲ್ಲಿ ಕಾರ್ಯಕ್ರಮ ಅಲ್ಲಿ ಸ್ಥಾನದಲ್ಲಿ ಇರೋದಕ್ಕೆ. ಒಂದು ಫೋನಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ಮನವಿ ಮಾಡಿಕೊಂಡಾಗ ನಿಜವಾಗ್ಲೂ ಶಿವರಾಜ್ ತಂಗಡಿಗೆ ಮತ್ತು ಅವರ ತಂಡಕ್ಕೆ ನಿಜ ಅಭಿನಂದನೆಗಳು. ಫಾಲೋ ಅಪ್ ಮಾಡಿ ಅವರ ಮಧುಸೂದನ್ ಇರ್ಬೋದು, ಕಿರಣ್ ಇರ್ಬೋದು, ಅವರ PS ಗಳು ಬಹಳ ಸಪೋರ್ಟ್ ಮಾಡಿದ್ರು. ಅವರಿಂದ ಇವತ್ತು ಇಲ್ಲಿ ಒಂದು ವೇದಿಕೆ ಕಲ್ಪಿಸ್ಕೊಟ್ಟಿದೆ. ಅವರಿಗೆ ನಿಜವಾಗ್ಲೂ ಅಭಿನಂದನೆ ಸಲ್ಲಿಸಬೇಕು. ಸಾಂಸ್ಕೃತಿಕ ಇಲಾಖೆ ಸಚಿವ ಶಿವರಾಜ್ ತಂಗಡಿಗೆ ಇರೋದಕ್ಕೆ ಅಟ್ಲೀಸ್ಟ್ ಪರವಾಗಿಲ್ಲ. ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ, ಅದೊಂದು ಲೇಟ್ ಮಾಡ್ಬಿಡ್ತಾರೆ. ಬಾಡಿ ಅಲ್ಲ ಒಂದು ಅರ್ಧ ಗಂಟೆ ಕಣಪ್ಪ, 3:30 ಎತ್ಕೊ ಹೋಯ್ತಾರೆ. ಇಲ್ಲಿ 3:30 ತಗೊಂಡೋಕೆ ಏನಕ್ಕೆ ತರಬೇಕಾಯ್ತು ಇಲ್ಲಿಗೆ? ಅದೆಲ್ಲ ಬೇಸಿಕ್ ಕಾಮನ್ ಸೆನ್ಸ್. ಅದು 900 ಸಿನಿಮಾ ಮಾಡಿರೋಬ್ಬ ಲಾಸ್ಟ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದೆ ಅವ್ರದ್ದು ನಾನು, ಅಥವಾ ನನ್ನ ಪ್ರೋಗ್ರಾಮೇ ಅವ್ರ ಸರ್ ಅಟೆಂಡ್ ಮಾಡಿದ್ದು. ಇವತ್ತಿಗೆ 3 ವಾರ ಅಥವಾ 4 ವಾರದಿಂದ ನಾನು ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಹಿರಿಯ ಕಲಾವಿದರಗೋಸ್ಕರ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡಿದ್ರು. ಅಲ್ಲಿ ಒಂದೇ ಒಂದು ಬಹಳ ಅದ್ಭುತವಾದ ಮಾತು ಹೇಳಿದ್ದು, ನಂಗೆ ಇದುವರೆಗೆ ಯಾರೂ ಹೇಳೇ ಇಲ್ಲ. ಸರ್ ನೆಕ್ಸ್ಟ್ ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಆ ಡೈಲಾಗ್ ಬಳಸ್ತೀನಿ ಸರ್ ಅಂತ ಹೇಳಿದ್ದೆ. ಪ್ರಥಮ ಕೇಳಿಸ್ಕೊಳ್ಳಿ, ನಮ್ಮ ಹತ್ರ ಆಗ ಸಬ್ಜೆಕ್ಟ್ ಇರ್ತಿತ್ತು, ಬಜೆಟ್ ಇರ್ತಿಲ್ಲ. ಈಗ ನಿಮ್ಮ ಹತ್ರ ಬಜೆಟ್ ಇದೆ, ಸಬ್ಜೆಕ್ಟ್ ಇರಲ್ಲ ಪ್ರಥಮ್ ಅಂತ ಹೇಳಿದ್ರು. ಇವತ್ತಿಗೂ ನನ್ನ ಮನಸ್ಸಲ್ಲಿ ಅದು ಇನ್ನೂ ಕಾಡ್ತಾ ಇದೆ. ಎಲ್ಲ ಚಾನಲ್ 500-600 ಸಿನಿಮಾ ಅಂತ ತೋರಿಸ್ತಾ ಇದ್ರೆ, ಇಲ್ಲ 900 ಸಿನಿಮಾ ಅವ್ರು ಆ್ಯಕ್ಟ್ ಮಾಡಿರೋದು. 832 ಸಿನಿಮಾ ರಿಲೀಸ್ ಆಗಿದೆ. ಇದಿಷ್ಟು ಅವರು ಮೊನ್ನೆ ಲಾಸ್ಟ್ ಪ್ರೋಗ್ರಾಮಲ್ಲಿ ನಾನು ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವಿದ ಸ್ಮರಣಾರ್ಥ ಮಾಡಿದಂಥ ವಿಶೇಷವಾದ ಕಾರ್ಯಕ್ರಮದಲ್ಲಿ ಅವರೇ ಹೇಳಿದ್ದು 832 ಸಿನಿಮಾ ಅವ್ರದ್ದು ರಿಲೀಸ್ ಆಗಿರೋದು.
ಟೋಟಲ್ ಆ್ಯಕ್ಟ್ ಮಾಡೋದು 900 ಚಿಲ್ಲರೆ, 905 ಹೆಚ್ಚು ಕಡಿಮೆ. ರೀಸೆಂಟಾಗಿ ಒಂದು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಸೊ ನಾನೊಂದು ಮನವಿ ಕೇಳ್ಕೊಳ್ತೀನಿ, ಯಾಕೆಂದರೆ ಹಿರಿಯ ಕಲಾವಿದರ ಪರವಾಗಿ ನಾನೊಂದು ಬಹಳ ಸಣ್ಣವನ್ನು ನಾನು ಅವ್ರಿಗೆ ಹೇಳೋಷ್ಟು, ಬಟ್ ತುಂಬ ಒಡನಾಟ ಈ ಆ ಒಂದು ಪ್ರೋಗ್ರಾಮಲ್ಲಿ ನನಗೆ ಭಾಳ ಅವ್ರು ಹೇಳಿದ ಅದೊಂದು ಮಾತು. ಅವರ ಎಷ್ಟು ಈಗ ಕಲಾವಿದರೆಲ್ಲ ಒಂದೊಂದು ಪಾರ್ಟಿಲಿ ಭಾಳ ಸಾಮಾನ್ಯವಾಗಿ ಗುರ್ಸ್ಕೊಳ್ತಾರೆ. ಒಂದು ಕಲಾವಿದರು ಈ ಪಾರ್ಟಿಲಿ ಯಾವುದೇ ರಾಜಕೀಯ ನೆರಳಿಲ್ಲದೆ ಬಹಳ ಪ್ರಾಮಾಣಿಕವಾಗಿ ಕಲಾ ಸೇವೆ ಮಾಡ್ಕೊಂಬಂದಿದ್ದಾರೆ. ನಾನು ಒಂದೇ ಒಂದು ಮಾತು ಈ ಸಮಯದಲ್ಲಿ ಸರ್ಕಾರನ ಮತ್ತು ಕಲ್ಚರಲ್ ಡಿಪಾರ್ಟ್ಮೆಂಟ್ ಮತ್ತು ಸಾಂಸ್ಕೃತಿಕ ಇಲಾಖೆ, ಶಿವರಾಜ್ ತಂಗಡಿಗೆ, ಸಿದ್ದರಾಮಯ್ಯ ಸರ್ನ ಒಂದು ರಿಕ್ವೆಸ್ಟ್ ನಾನು ಮಾಡ್ಕೊಳ್ತೀನಿ. ಈ ಸಲ ಮರಣೋತ್ತರ ರಾಜ್ಯೋತ್ಸವ ಪ್ರಶಸ್ತಿ ಬರಲ್ವದಿಲ್ಲೋ ಗೊತ್ತಿಲ್ಲ, ನನಗೆ ಕ್ಷಮಿಸಿ, ನನಗೆ ಗೊತ್ತಿಲ್ಲ. ಸೊ ಒಂದು ರಾಜ್ಯ ಸರ್ಕಾರ ಅವ್ರಿಗೆ ಗೌರವಿಸಬೇಕು ಅಂತ ನಾನು ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಎಲ್ಲ ಕಲಾವಿದರಲ್ಲೂ ಇಂಥ ಹಿರಿಯ ಚೇತನ ನಮ್ಮ ಕನ್ನಡಕ್ಕೆ ಚಿತ್ರಕ್ಕೆ ಸಿಕ್ಕಿರುವಂಥ ಅದ್ಭುತ ಹಾಸ್ಯ ನಟ, ತಿಳಿ ಹಾಸ್ಯ, ಎಲ್ಲೂ ಡಬಲ್ ಮೀನಿಂಗ್ ಇಲ್ಲದೇ ಪ್ರಾಮಾಣಿಕವಾಗಿ ನಗಿಸಿ ನಮ್ಮನ್ನು ರಂಜಿಸ್ಕೊಂಬಂದರು. ಸೊ ಜನಾರ್ದನ್ ಸರ್ ಆತ್ಮಕ್ಕೆ ಈಶ್ವರ ಮುಕ್ತಿ ನೀಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಎಲ್ಲರಲ್ಲೂ ಅಷ್ಟೇ ಅವರ ಅಭಿಮಾನಿಗಳಲ್ಲಿ, ಯಾಕೆಂದರೆ ಅವರೆಲ್ಲ ಅಭಿಮಾನಿಗಳಲ್ಲೂ ಅವರ ನೋವನ್ನು, ಅವ್ರ ಅಗಲಿಕೆ ನೋವನ್ನು ತಡ್ಕೊಳ್ಳೋ ಸ್ಥೈರ್ಯ, ಶಕ್ತಿ ಈಶ್ವರ ಆ ಕುಟುಂಬಕ್ಕೆ ನೀಡಲಿ ಅಂತ ನಾನು ಈ ಮೂಲಕ ನಾನು ಪ್ರಾರ್ಥಿಸ್ತೀನಿ.